ಮಹಾಲಯ ಪಕ್ಷದ ಒಂದು ವೈಶಿಷ್ಟ್ಯತೆ ಹಲವು ರೀತಿಯಲ್ಲಿ ಇದೆ. ಇದರ ಒಂದು ಮಹತ್ವ ಅಂದರೆ ಇದನ್ನು ಮಾಡುವುದರಿಂದ ಏನು ಪ್ರಯೋಜನ ಆಗುತ್ತೆ ಅನ್ನತಕ್ಕಂಥದ್ದು ತುಂಬ ಮುಖ್ಯ ಆಗುತ್ತೆ. ಜನರು ಕೇಳತಕ್ಕಂಥದ್ದು ಅದೇ, ಪ್ರಯೋಜನಂ ಅನುದ್ದೇಶ್ಯ ಮೂರ್ಖಂ ನ ಪ್ರವರ್ತತೆ ಅನ್ನತಕ್ಕಂಥ ಶಾಸ್ತ್ರ ಹೇಳುತ್ತೆ. ಪ್ರಯೋಜನ ಇಲ್ಲದೆ ಯಾರೂ ಯಾವ ಕೆಲಸವನ್ನು ಮಾಡುವುದಿಲ್ಲ ಅಂತ. ಹಾಗೆ ಒಂದು ದೇವತಾ ಕಾರ್ಯವನ್ನು ಮಾಡಿದರೆ ಅದರಿಂದ ಏನು ಫಲ ಸಿಗುತ್ತೆ, ಒಂದು ವ್ರತವನ್ನು ಆಚರಣೆ ಮಾಡಿದಾಗ ಅದರ ಕಾಮನೆಗಳು ಏನು, ದೊಡ್ಡ ಯಜ್ಞಯಾಗಾದಿಗಳನ್ನು ಮಾಡಿದಾಗ ನಮಗೇನು ಫಲ ಸಿಗುತ್ತೆ ಅನ್ನತಕ್ಕಂಥದ್ದನ್ನು ಶಾಸ್ತ್ರ ಪುರಾಣಗಳಲ್ಲಿ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ್ದಾರೆ. ಹಾಗೆ ಈ ಪಿತೃಕಾರ್ಯದಲ್ಲಿಯೂ ಕೂಡ ನಾವೊಂದು ಪಿತೃಕಾರ್ಯವನ್ನು ಮಾಡಿದಾಗ ಅದರಲ್ಲಿ 5 ಪಂಚಮಹಾಯಜ್ಞಗಳು ಅನುಷ್ಠಾನ ಆಗುತ್ತೆ. ಅಂದರೆ ಅದು ಆಗುತ್ತೆ ಅನ್ನತಕ್ಕಂಥದ್ದು. ಅಂದರೆ ಭೂತಗಳಿಗೆ ಒಂದು ಸೊಸೈಟಿ ಸಮಾಜಕ್ಕೆ ಅದರಿಂದ ಒಂದು ಪ್ರಯೋಜನ ಅನ್ನತಕ್ಕಂಥದ್ದು ಬರುತ್ತೆ. ಯಾವುದೇ ಒಂದು ಯಜ್ಞ ಅಂದರೆ ಕೇವಲ ತಿಥಿ ಅಥವಾ ಶ್ರಾದ್ದ ಮಾಡತಕ್ಕಂಥದ್ದು ಅಂತೇಳಿ ಅರ್ಥ ಅಲ್ಲ. ಶ್ರಾದ್ದಕ್ಕೂ ಕೂಡ ಪಿತೃಯಜ್ಞ ಅಂಥೇಳಿ ಹೇಳ್ತಾರೆ. ಇದು ಯಜ್ಞಕ್ಕೆ ಸಮಾನವಾಗಿರತಕ್ಕಂಥ ಒಂದು ಯಜ್ಞಯಾಗಾದಿಗಳನ್ನು ಮಾಡುವುದರಿಂದ ಯಾವುದು ಫಲ ಸಿಗ್ತಾ ಇತ್ತು ಅಂದರೆ ಇಂದಿನ ಕಾಲದ ಅಶ್ವಮೇಧ ಯಜ್ಞ, ವಾಜಪೇಯಿ ಯಜ್ಞ, ಪೌಂಡರೀಕ ಯಜ್ಞ, ಹೀಗೆಲ್ಲ ಯಜ್ಞಗಳನ್ನೆಲ್ಲ ಮಾಡ್ತಾಯಿದ್ರು ಇಷ್ಟಿ ಅಂತ ಹೇಳ್ತಾರೆ. ಅದಕ್ಕೆ ಸಮಾನವಾದಂತಹ ಫಲ ಒಂದು ಪಿತೃಕಾರ್ಯವನ್ನು ಮಾಡುವುದರಿಂದ ಇಂತಹ ವಿಶೇಷವಾದಂತಹ ಪರ್ವಕಾಲದಲ್ಲಿ ಅಂದರೆ ಮಹಾಲಯ ಪಕ್ಷ, ಪಿತೃಪಕ್ಷ ಇವಕ್ಕೆಲ್ಲ ಪರ್ವಕಾಲ ಅಂತೇಳಿ ಹೇಳ್ತೀವಿ. ಒಂದು ನವರಾತ್ರಿ ಅಂತ ತೆಗೆದುಕೊಂಡಾಗ ಅದು ಹಾಗೆ ಒಂದು ದೇವಿ ಆರಾಧನೆಗೆ ವಿಶೇಷವಾದಂತಹ ಪರ್ವಕಾಲವೋ, ಒಂದು ನವರಾತ್ರಿ ವಸಂತ ಚೈತ್ರ ಮಾಸದಲ್ಲಿ ರಾಮನ ಒಂದು ನವರಾತ್ರಿಯನ್ನು ಮಾಡತಕ್ಕಂಥದ್ದು ಇರುತ್ತೆ, ಗಣೇಶ ಹಬ್ಬದ ಒಂದು ಗಣೇಶ ನವರಾತ್ರಿಯನ್ನು ಮಾಡತಕ್ಕಂಥದ್ದು ಇರ್ಬೋದು. ಇವೆಲ್ಲ ಒಂದು ಪರ್ವಕಾಲ. ಆ ಸಮಯದಲ್ಲಿ ಆ ಶಕ್ತಿ ಅನ್ನತಕ್ಕಂಥದ್ದು ಜಾಗೃತವಾಗಿದ್ದಾಗ ಅದನ್ನು ನಾವು ಗ್ರಹಿಸಿ ಆ ಮೂಲಕ ನಮ್ಮ ಒಂದು ಶ್ರೇಯಸ್ಸನ್ನು ಅಭಿವೃದ್ಧಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಹಾಗೆ ಈ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಆ ಪಿತೃ ಸ್ವರೂಪಿಯಾಗಿರತಕ್ಕಂತಹ ಪರಮಾತ್ಮನ ಒಂದು ಅನುಗ್ರಹವನ್ನು ಪಡೆಯುವುದಕ್ಕೋಸ್ಕರ ಪಿತೃಪಕ್ಷದ ಮಹಾಲಯ ಪಕ್ಷದ ಆಚರಣೆಯನ್ನು ನಾವು ಮಾಡುವುದರಿಂದ ಅದು ವಿಶೇಷವಾಗಿ ಪಿತೃಗಳ ಆಶೀರ್ವಾದ ಅನ್ನತಕ್ಕಂಥದ್ದು ನಮಗೆ ದೊರೆಯುತ್ತೆ ಅನ್ನತಕ್ಕಂಥದ್ದು ಒಂದು ಕಾರಣ. ಜೊತೆಯಲ್ಲಿ ಈ ಒಂದು ಶ್ರಾದ್ದವನ್ನು ನಾವು ಆಚರಣೆಯನ್ನು ಮಾಡುವುದರಿಂದ ಆ ಬ್ರಹ್ಮ ಅಂದರೆ ಬ್ರಹ್ಮಾದಿ ಸ್ತಂಭ ಪರ್ಯಂತಂ ಅಂತೇಳಿ ಹೇಳ್ತಾರೆ. ಬ್ರಹ್ಮನಿಂದ ಹಿಡಿದು ಚಿಕ್ಕ ಕ್ರಿಮಿಕೀಟದಿಂದ ಹಿಡಿದು ಬ್ರಹ್ಮನವರೆಗೂ ಕೂಡ ಇದರ ಒಂದು ಪ್ರಯೋಜನ ಅನ್ನತಕ್ಕಂಥದ್ದು ಇದೆ ಅಂತೇಳಿ ಒಂದು ಪಿತೃಶ್ರಾದ್ದವನ್ನು ಮಹಾಲಯ ಪಕ್ಷವನ್ನು ಅನುಷ್ಠಾನವನ್ನು ಅಂದರೆ ಆಚರಣೆಯನ್ನು ಮಾಡುವುದರಿಂದ